ನಮ್ಮ ನಿರೀಕ್ಷೆಗಿಂತಲೂ ಯಶಸ್ವಿ ಮಾಡಿದ್ದಾರೆ. ಅವರಿಗೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ವಿಶೇಷವಾಗಿ ಇವೆಲ್ಲ ಕಾರ್ಯಗಳನ್ನು ಯಶಸ್ವಿಗೆ ನಿಮ್ಮೆಲ್ಲರ ದೊಡ್ಡ ಪಾತ್ರ ಇದೆ. ಹೀಗಾಗಿ ತಾವೆಲ್ಲರೂ ತಪ್ಪದೆ ಈ ಜುಲೈ 25ರಿಂದ ಆಗಸ್ಟ್ 25ರವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವಚನ ಯಶಸ್ವಿ ಮಾಡಿರಿ. ಮತ್ತು 1ನೇ ತಾರೀಕು ಬಾಗೇವಾಡಿಯಲ್ಲಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಲ್ಲಿ ಉದ್ಘಾಟನೆ ಆಗ್ತದೆ. ಈ ಪ್ರವಚನ ಎಲ್ಲ ಮುಗಿದ ಮೇಲೆ ಮತ್ತು 3ನೇ ತಾರೀಕು ಇಲ್ಲಿ ಬೀದರ್ದಲ್ಲಿದೆ. ಯಾಕಂದ್ರೆ ಅದು ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ, ಬೆಳಗ್ಗೆ ಒಂದು ಕಾಲೇಜ್ ಮಕ್ಕಳ ಜೊತೆ, ಯಾಕೆ ಅವ್ರಿಗೆ ಬಸವಣ್ಣವ್ರ ಪರಂಪರೆ ಇತಿಹಾಸ ಅವ್ರಿಗೆ ಜಾಗೃತಿ ಮಾಡಿದ್ರೆ ಮುಂದೆ ಇನ್ನಿಷ್ಟು ಎಲ್ಲ ರೀತಿಯ ಜಾಗೃತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ 11 ಗಂಟೆಯಿಂದ ಮಧ್ಯಾಹ್ನವರೆಗೆ ನಡೀತದೆ. ಅವ್ರ ಜೊತೆ ದೊಡ್ಡ ವಿದ್ವಾಂಸರು, ಚಿಂತಕರು, ಮಠಾಧೀಶರು ಆ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆ ಮಕ್ಕಳಿಗೆ ಅಲ್ಲಿ ಸಂವಾದ ಮುಗಿದ ಮೇಲೆ ಅಲ್ಲೇ ಪ್ರಸಾದ ಇರ್ತದೆ. ಒಂದು ರಂಗಮಂದಿರದಲ್ಲಿ ಅಥವಾ ಯಾವುದೋ ಕಾಲೇಜ್ದಲ್ಲಿ ಈ ರೀತಿ ನಡೀತದೆ. ಅದು ಮುಗಿದ ಮೇಲೆ ಮತ್ತು ಸಾಯಂಕಾಲ 5 ಗಂಟೆಗೆ ಒಂದು ಪಥಸಂಚಲನ ಇರ್ತದೆ. ಅದೊಂದು ರಥ ಇರ್ತದೆ. ಒಂದು 50 ಜನ ಮಠಾಧೀಶರು ಇರ್ತಾರೆ. ಈ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 5ನೇ ತಾರೀಕಿನ ತನಕ 50ಕ್ಕಿಂತನೂ ಒಂದೊಂದು ಊರಲ್ಲಿ 50ಕ್ಕಿಂತ ಹೆಚ್ಚು ಸ್ವಾಮೀಜಿಯವರು ಇದ್ರಾಗೆಲ್ಲ ಪಾಲ್ಗೊಳ್ತಾರೆ. ಇದು ಬೀದರ್ದಲ್ಲಿ ಆ ಪಥಸಂಚಲನದಿಂದ ಮುಗಿದ ತಕ್ಷಣ 6 ಗಂಟೆಯಿಂದ 8 ಗಂಟೆ 2 ತಾಸು ವೇದಿಕೆ ಕಾರ್ಯಕ್ರಮ ಇರ್ತದೆ. ಅದು ಮುಗಿದ ಮೇಲೆ ಒಂದು ಜಂಗಮದ ಅಡೆಗೆ ಅಂತ ತಿಳ್ಕೊಂಡು ನಾಟಕ ಇರ್ತದೆ. ಆ ನಾಟಕ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ. ಇವೆಲ್ಲ ಕಾರ್ಯಗಳಲ್ಲಿ ತಮಗೆ ಎಲ್ಲೆಲ್ಲಿ ಸಂಬಂಧಿಕರು ಸ್ನೇಹಿತರು ಇದ್ದಾರೋ ಅವ್ರಿಗೆ ತಪ್ಪದೇ ನೀವು ತಿಳಿಸ್ರಿ. ಯಾಕಂತಂದ್ರೆ ನಾಳಿನ ದಿನ ಏನಿದ್ರೂ ಹೆಸರು ಬಾಲ್ಕಿದೇ ಬರ್ತದೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಂದ ತಕ್ಷಣ ಹೆಸರು ಬರೋದು ಬಾಲ್ಕಿದೇ ಬರ್ತದೆ. ಹೀಗಾಗಿ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರಂಗ ಆ ವಾತಾವರಣ ಮಾಡಿರಿ. ಕೊನೆಗೆ ಇದು ಅಕ್ಟೋಬರ್ 5ನೇ ತಾರೀಕು ಬೆಂಗಳೂರಲ್ಲಿ ಭಾಲ್ಕಿಯಿಂದ ಹೆಚ್ಚಿನ ಸಂಖ್ಯೆ, ಆವಾಗ ಇಲ್ಲದ ಟ್ರೈನ್ ಭಾಲ್ಕಿಯಿಂದ ಬುಕ್ ಮಾಡಿ ಇಲ್ಲದೇ ಎಲ್ಲರೂ ಕೂಡ್ಕೊಂಡು ಈ ಭಾಲ್ಕಿದಿಂದ 1,000ಕ್ಕಿಂತ ಹೆಚ್ಚಿನ ಸಂಖ್ಯೆ ಇಲ್ಲದ ಹೊರಡಬೇಕು ಅಂತಕ್ಕಂಥ ಸಂಕಲ್ಪ ಅಪ್ಪೋರ್ದಿದೆ. ಅದನ್ನು ನೀವೆಲ್ಲರೂ ಈಡೇರಿಸಬೇಕು. ಯಾಕಂದ್ರೆ ಇಲ್ಲಿ ಸಾಯಂಕಾಲ ಕುಂತೇವಂದ್ರೆ ಬೆಳಗ್ಗೆ ಹೋಗಿದ ತಕ್ಷಣ ಜಳಕ ಪೂಜೆ ಮುಗಿದ ತಕ್ಷಣ ಉಪಹಾರ ಮಾಡ್ಕೊಂಡು ಅಲ್ಲೇ ಕಾರ್ಯಕ್ರಮ ಮುಗಿಸಿ ಮಧ್ಯಾಹ್ನವರೆಗೆ ಮತ್ತೆ ಅಲ್ಲಿ ಪ್ರಸಾದ ಮುಗಿಸಿ ಮತ್ತೆ ಟ್ರೈನಿಗೆ ಹತ್ತಕ್ಕಂಥದ್ದು. ಅದು ಭಾಲ್ಕಿ ಅಥವಾ ಬೀದರ್ ಟ್ರೈನ್ ಯಾವುದು ಅನುಕೂಲ ಆಗ್ತದೋ ಅದನ್ನು ಮಾಡಿ ಇಲ್ಲದ ಹೆಚ್ಚಿನ ಸಂಖ್ಯೆ 1000 ಅಲ್ಲತ್ತಿದ್ದೆವು, ಅದಕ್ಕಿಂತನೂ ಹೆಚ್ಚಿನ ಸಂಖ್ಯೆ ಆಗಬೇಕು ಅನ್ನೋದೇ ಅಪ್ಪೋರ ಸಂಕಲ್ಪ ಇದೆ. ಅದು ತಾವೆಲ್ಲ ಈಡೇರಿಸ್ತೀರಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಂದು ಸಾರಿ ಇದೇ ತಿಂಗಳ 25ರಿಂದ ಆಗಸ್ಟ್ 25ರವರೆಗೆ ಪ್ರವಚನ, ಆ ನಂತರ ಈ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 5ರವರೆಗೆ ಬಸವ ಸಂಸ್ಕೃತಿ ಅಭಿಯಾನ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಇದರ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಸಲಹೆ ಸೂಚನೆ ಕೊಟ್ಟು ಅವ್ರಿಗೆ ಗೌರವ ಮಾಡಿಕೊಡಿ. ಅವ್ರಿಗೆ ಗೌರವ ಮಾಡಿದ ಆತ್ಮೀಯ ಶರಣಬಂಧುಗಳೇ, ಇಲ್ಲಿವರೆಗೆ ಪೂಜ್ಯರ ಆಶಯ ನುಡಿಗಳನ್ನು ಕೇಳಿದ್ವಿ. ಈಗ ಎಲ್ಲ ಒಟ್ಟು ಪ್ರವಚನ ಆಮೇಲೆ ಅಭಿಯಾನ ಎಲ್ಲ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲರ ಸಲಹೆ ಸೂಚನೆಗಳು ಬಹಳ ಇಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ. ಅದಕ್ಕಾಗಿ ಇಲ್ಲಿ ಮುಕ್ತ ಅವಕಾಶ ಇದೆ. ತಮ್ಮ ಸಲಹೆ ಸೂಚನೆಗಳು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಸಲ ಪ್ರಸಕ್ತ ಸಾಲಿನ ಪ್ರವಚನ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಶರಣ ಗುಂಡಪ್ಪ ಸಂಗಮಕರ್ ಅವರು ಆಯ್ಕೆ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಇದೆ. ಅವರಲ್ಲಿ ಆ ಒಂದು ಸಂಘಟನಾ ಶಕ್ತಿ ಕೂಡ ಇದೆ. ಅಪ್ಪೋರ ಆಯ್ಕೆ ಬಹಳ ಸೂಕ್ತವಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅಂಥ ಒಂದು ಗುಂಡಪ್ಪ ಸಂಗಮಕರ್ ಅವರಿಗೆ ತಮ್ಮೆಲ್ಲರ ವತಿಯಿಂದ ನಾನು ಅಭಿನಂದನೆ. ಹಾಂ, ಈಗ ಅವರಿಗೆ ಪರಂಪರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಶ್ರಾವಣ ಮಾಸದ ಸೇವಾ ಸಮಿತಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇದೀಗ ಪರಮ ಪೂಜ್ಯರಿಂದ ಗೌರವ ಆಶೀರ್ವಾದ ಪಡೆದ ಶರಣ ಗುಂಡಪ್ಪ ಸಂಗಮಕರ್ ಅವರಿಂದ ಒಂದೆರಡು ನುಡಿಗಳನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರಸ್ವೀಕೃತ ಪರಮಾತ್ಮನ ಹೃದಯದಲ್ಲಿ ಸ್ಮರಿಸಿಕೊಂಡು ಧರ್ಮಗುರು ಮಂತ್ರಪುರುಷ ಬಸವನ ಹೃದಯದಲ್ಲಿ ಸ್ಮರಿಸಿಕೊಂಡು 770 ಮರಗಳು 196 ಜಂಗಮರಣ ಸ್ಮರಿಸಿಕೊಂಡು ಈ ಪವಿತ್ರ ಶ್ರಾವಣ ಮಾಸದ ನಿಮಿತ್ತವಾಗಿ ಪೂರ್ವಭಾವಿ ಸಭೆಯಲ್ಲಿ ಪರಮ ಪೂಜ್ಯ ಆರೋಗ್ಯ ಬಸವಲಿಂಗ ಪಟ್ಟದ್ಯಪ್ಪರ ಶ್ರೀ ಚರಣದ ನಮನಗಳನ್ನು ನಡೆಸಿಕೊಂಡು ಈ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಇಲ್ಲಿವರೆಗೆ ಅಮೂಲ್ಯವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಪರಮ ಪೂಜ್ಯ ಬಸವ ಪಟ್ಟದೇವರ ಶ್ರೀಚರಣಕ್ಕೆ ಭಕ್ತಿಯ ಶರಣಾರ್ಥಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಶರಣ ಸಂಕಲಕ್ಕೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ತಾಯಂದಿರಿಗೂ ಹಾಗೂ ಅಣ್ಣ ತಮ್ಮರು ಎಲ್ಲ ಶರಣ ಸಂಕಲಕ್ಕೂ ನನ್ನ ಭಕ್ತಿಯ ಶರಣಾರ್ಥಿ. ಪ್ರತಿ ವರ್ಷದಂತೆ ಪರಮ ಪೂಜ್ಯರು ಸೇವಾ ಅವಕಾಶ ಎಲ್ಲರಿಗೂ ಒದಗಿಸಿಕೊಡ್ತಾರೆ. ಇದು ಅವ್ರ ಭಾಗ್ಯ. ಅದು ಯಾರಿಗೆ ಭಾಗ್ಯದಲ್ಲಿದೆ ಅವರಿಗೆ ದೊರಕ್ತಾ ಇರ್ತದೆ. ಆ ವಿಷಯ ಇರುವವರೆಗೂ ಒಂದು ಸೇವೆ ಭಾಳ ಅತ್ಯಂತ ದೊಡ್ಡದು. ಮನುಷ್ಯನಿಗೆ ಏನಾದರೂ ಈ ಸಮಾಜದ ಏನಾದ್ರು ಇದ್ದರೆ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಲಿಂಗ ಪೂಜೆ ಮಾಡೋದ್ರಿಂದ ಒಂದು ದಿವಸ ಆನಂದ ಅಂತ ಹೇಳ್ತಾರೆ. ಆಮೇಲೆ ಗುರು ಸೇವೆ ಮಾಡೋದ್ರಿಂದ ಒಂದು ತಿಂಗಳ ಆನಂದ ಅಂತ ಹೇಳ್ತಾರೆ. ಸಮಾಜ ಸೇವೆ ಮಾಡೋದ್ರಿಂದ ಒಂದು ವರ್ಷದ ಆನಂದ ಅಂತ. ಈಗ ಇಂಥ ಒಂದು ಸೇವಾ ಅವಕಾಶ ಅಂದ್ರೆ ಜನ್ಮನೇ ಸಾರ್ಥಕ ಅಂತ ಅಂದರೆ ಹಾಗಾಗಿ ಇಂಥ ಜನ್ಮ ಸಾರ್ಥಕ ಆಗಬೇಕು ಅಂತಂದರೆ ಪರಮ ಪೂಜ್ಯರು ನಮಗೋಸ್ಕರ ಶ್ರಾವಣ ಮಾಸ ಅಷ್ಟೇ ಅಲ್ಲ, ಸುಮಾರು 40 ವರ್ಷ ತಮ್ಮ ಸುದೀರ್ಘ ಆಯುಷ್ಯದಲ್ಲಿ ಅವರ ಪ್ರವಚನ ಮಾಡೋದು ತಮಗೆಲ್ಲ ಗೊತ್ತಿದೆ. ಅದು ಭಾಗ್ಯ ಬೇಕು, ಎಲ್ಲರಿಗೂ ಅದು ಕೇಳಬೇಕು, ಪಡಿಬೇಕು, ನೋಡಬೇಕು ಅಂತಂದರೆ ಒಂದು ಏನಾದರೂ ಪೂರ್ವಜನ್ಮ ಪುಣ್ಯ ಇದ್ದರೆ ಈ ಒಂದು ಗುರುವಿನ ಸಾನ್ನಿಧ್ಯನ ಸಿಗ್ತದೆ. ಅಂಥ ಒಂದು ಗುರುವಿನ ಸಾನ್ನಿಧ್ಯದಲ್ಲಿ ಸುಮಾರು ನಾವು ಕೇಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸಾಧುರು ಸಂತರು ಋಷಿಮುನಿಗಳು ಅದನ್ನೇ ಹೇಳ್ತಾ ಬಂದಿದ್ದಾರೆ. ಈ ಮಾನವ ಜನ್ಮ ಇಲ್ಲಿಗೆ ಬಂದಿದ್ದು ಉದ್ದೇಶ ಏನು ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಅದನ್ನು ಹೇಳ್ತಾರೆ. ಈ ಜಗತ್ತಿನಲ್ಲಿ ಒಂದು ದೇವನಿದ್ದಾನೆ, ಈ ಜಗತ್ತಿದೆ, ಈ ಜೀವಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆ ಜೀವಿಯಲ್ಲಿ ನಾವು ಕೂಡ ಒಂದು ಮನುಷ್ಯ ಜೀವಿಗಳು. ನಮ್ಮ ಜೀವನವನ್ನು ಸಾರ್ಥಕ ಆಗಬೇಕು, ನಾವು ಆನಂದವಾಗಿರಬೇಕು, ನಮಗೆಲ್ಲ ಸಂಪತ್ತು ಸಿಗಬೇಕು, ನಾವು ನಮ್ಮ ಅರಿವನ್ನು ಪಡ್ಕೊಳ್ಬೇಕು ಅಂದ್ರೆ ಮುಕ್ತಾಯಕರ ಒಂದು ಸಣ್ಣ ವಚನ ಇದೆ. ಒಂದು ವಚನ ಆದಷ್ಟು ಆ ಗುರುವಿನ ಒಂದು ಪ್ರಸಾರದಲ್ಲಿ ತೊಡಗಿಸಿಕೊಂಡು ನಾನು ಕೂಡ ನಮ್ಮ ಒಟ್ಟಂಥ ಆವಿಷ್ಯ ಭಗವಂತ ಕೊಟ್ಟಿರೋ ಆವಿಷ್ಯನ ಗುರುಚರಣಕ್ಕೆ ನಾನು ಕೂಡ ಸಲ್ಲಿಸಬೇಕು ಅಂತ ನನಗೆ ಸದುದ್ದೇಶ ಇಟ್ಕೊಂಡು ಆ ಸಂಕಲ್ಪ ನಾನೇನು ಮಾಡಿಲ್ಲ. ಆದರೂ ಗುರುವಿನ ಒಂದು ಕರುಣೆ ನನ್ನ ಮೇಲೆ ಈಗ ಕೊನೆಗೆ ಅಂದರೆ ಕೊನೆಯ ಆವಶ್ಯಕ ಈಗ 65-60 ವರ್ಷ ನಾವು ಸೇವೆಯನ್ನು ಮಾಡಿದ್ದೇವೆ. ಆದರೂ ಸಹಿತ ಒಂದು ಗುರು ನಮ್ಮ ಮೇಲೆ ಕರುಣೆ ತೋರಿ ಈ ಸಲ ಮತ್ತೆ ಹೆಚ್ಚಿನ ಸೇವೆ ಆಗಬೇಕು ಅಂತ ಒಂದು ಭಾರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಅಳಿಲು ಸೇವೆ ನಿಮ್ಮ ಚರಣಕ್ಕೆ ನಾನು ಋಣಿಯಾಗಿರ್ತೇನೆ. ಎಲ್ಲರೂ ಕೂಡ ತಮ್ಮ ಜೀವನವನ್ನು ಭಾಗ್ಯದ ಒಂದು ಕೊಡ್ಕೊಂಡು ಬಂದಿದ್ದೀವಲ್ಲ, ಆ ಜೀವನವನ್ನು ಸಂತೃಪ್ತಿ ಜೀವನ ಮಾಡಿಕೊಳ್ಳಿಕ್ಕೆ ಮತ್ತೊಮ್ಮೆ ಆ ಗುರುಚರಣಕ್ಕೆ ನಾವೆಲ್ಲರೂ ವಂದಿಸಿ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ, ಗುರುಗಳಿಗೂ, ವೇದಿಕೆ ಮೇಲೆ ಕುಂತಂಥ ಎಲ್ಲರಿಗೂ ನನ್ನ ಭಕ್ತಿಯ ಶರಣು. ನಿಮ್ಮ ಧರ್ಮ ಶರಣಸತಿ ಲಿಂಗಪತಿಯ ವಿಶ್ವಗುರು ಬಸವಣ್ಣನವರಿಗೆ, ಅಕ್ಕ ಮಹಾದೇವಿಯವರಿಗೆ, ಪೂಜ್ಯ ಗುರು ಚನ್ನಬಸವ ಪಟ್ಟದೇವರಿಗೆ, ಮುಂದಿನ ಸತ್ಯ ಸಂಕಲ್ಪಕ್ಕೆ, ದಿವ್ಯ ತತ್ವಗಳಿಗೆ
ಹಲೋ ಶರಣ ಹಲೋ ಶರಣರ್ತ ರೀ ಹಲೋ ರೀ ಸರ್ ನಮ್ಮ ಅಮ್ಮೆ ಹುರ್ಕೊಂಡು ಹೇಳ್ರಿ ಇವತ್ತು ಮೀಟಿಂಗ್ ಇತ್ತಲ್ರಿ ಆಯ್ತು ಆಯ್ತು ನೀವೆಲ್ಲ ಇತಿಹಾಸ ಮಾಡ್ಯಾರ ಅವಶ್ಯ ಟೈಮ್ ಎಲ್ಲ ಕ್ಯಾನ್ಸಲ್ ಮಾಡ್ಯಾರಪ್ಪ ನಂಗೆ ಜರ ಅಲ್ಲಿ ಗುರುಕುಲ ಮೀಟಿಂಗ್ ಅದ ಇದು ಫೋನ್